ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸಿತಾರಾ ಮೇಡಮ್ ಫೋನ್ ಮಾಡಿದ್ರು, ಬಿಟ್ ಕಳಿಸ್ಬೇಕಂತೆ. 10 ನಿಮಿಷ ನೋಡೋಣ ಅಣ್ಣ. ಎಚ್ಚರ ಏನಾರ ಆದ್ರೆ ನಮಗ್ ಬೇಕಾಗಿದ್ದನ್ ಕೇಳೋಣ. ಹಾಗಂತೇನೋ? ಹ್ಞೂ ಅಣ್ಣ. ಇಂಟರ್ಸೆಕ್ಷನ್ ಇದೆ ಬಾಯ್. ಪರೇಶಾನ್ಗೆ ಆಗ್ತಿದೆ ಬಾಯ್. ಲೆಫ್ಟಿಗೆ ಹೋದ್ರೋ ರೈಟಿಗೆ ಹೋದ್ರೋ? ಇಕ್ಬಾಲ್, ಯಾವ್ದಾದ್ರು ಎಲೆಗಳಲ್ಲಿ ಕರ್ಪೂರದ ವಾಸನೆ ಏನಾದ್ರು ಬರುತ್ತಾ? ನೈ ಬಾಯ್. ಪಾನ್ಗೆ ಮೇಲೆ ಕರ್ಪೂರಾಗೆ ಇಟ್ರೆ ಹಿಂಗೆ ವಾಸನೆ ಬರೋದು, ಇಲ್ಲ ನೈ ಆತ. ನೈನಿ ತಗೋನೆ, ತಗೋ. ನೈನಿ ಎಲೆಗಳ ಮೇಲೆ ಕರ್ಪೂರ ಹಚ್ಚಿ ನಮಗೆ ಹಿಂಟ್ ಕೊಟ್ಟಿದ್ದಾಳೆ. ಅವಳನ್ನ ಈ ಕಡೆನೇ ಕರ್ಕೊಂಡು ಹೋಗಿರ್ತಾರೆ. ಬಾಯ್, ಎಲೆಗೆ ಈ ರೂಟ್ ಕಡೆಗೆ ಬಿದ್ದಿದೆ. ठीक है भाई, गाड़ी ತೆಗಿರಿ. ಕಮ್ ಆನ್. ಲೇ, ಕರೆಕ್ಟ್ ಟೈಮ್ಗೆ ಎಚ್ಚರ ಆಗಿದೆ ಕಣ. ಯಾರಣ್ಣ ನೀವು? ಅಣ್ಣನ ಕೈಗೆ ರಾಖಿ ಕಟ್ಟಿ ಮುಯ್ ಕೇಳ್ತೀಯ ಏನು? ನಾನೇ ನಿನ್ ಕೇಳೋಣ ಅಂತಿದ್ದೆ. ಮರ್ಯಾದೆಯಿಂದ ನಿನ್ನ ಹತ್ರ ಇರೋ ಬಂಗಾರ ದುಡ್ಡೆಲ್ಲ ಕೊಟ್ಬಿಟ್ಟು ಹೋಗು. ನನ್ನ ಹತ್ರ ಏನೂ ಇಲ್ಲ ಅಣ್ಣ. ನನ್ನ ನೋಡ ನೀವು ಅರ್ಥ ಮಾಡ್ಕೋಬೇಕು. ಬಿಟ್ಬಿಡಿ ಅಣ್ಣ, ನಾನು ಹೊರಟೋಗ್ತೀನಿ. ಅಯ್ಯ, ನೀನ್ ಬಿಡ್ತೀನಿ, 2 ನಿಮಿಷ ಇರೋ. ಏನು ಇಲ್ಲ ಅಂತಿದ್ಯಾ? ನೀನ್ ತಾಳಿ ಬೊಟ್ಟಿದ್ಯಲ್ಲ. ಒಳ್ಳೆ ಮಾತೆಲ್ಲ ಕೊಟ್ಬಿಡು. ನೈ ಬೋಲೆತ. ಇವರಿಬ್ರಿಗೂ ನೀವು ಕಟ್ಟಿರೋ ತಾಳಿ ಬೊಟ್ಬೇಕಂತೆ. ದಮ್ಮಿದ್ರೆ ತಗೊಳ್ದು ಕೇಳೋ. ಏಯ್, ತಾಳಿ ಕಿತ್ಕೊಂಡ್ ಬಾರೋ. ಏಯ್, ಏಯ್, ನೈನಿ, ನಿನಗೆ ಯಾವ ತೊಂದ್ರೆನೂ ಆಗಿಲ್ಲ ಅಲ್ವಾ? ಇಲ್ಲ ಅಣ್ಣ, ಸಮಯಕ್ಕೆ ಸರಿಯಾಗಿ ಯಜಮಾನ್ರು ಬಂದ್ರು. ಇನ್ಸ್ಪೆಕ್ಟರ್ಗೆ ಹಾರ್ಟ್ ಅಟ್ಯಾಕ್ ಅಂತ ಯಾರು ನಿನಗೆ ಸುಳ್ಳು ಹೇಳಿದ್ದಾರೆ. ಅಷ್ಟು ಬ್ಲೈಂಡ್ ಆಗಿ ಹೇಗೆ ನಂಬ್ಕೊಂಡ್ ಬಂದೆ? ಆದ್ರೂ ಎಲ್ರಿಗೂ ಒಳ್ಳೇದ್ ಬಯಸೋ ನಿನಗೆ ಹೀಗಾದ್ರೆ ಗಮ್ಮ. ನನಗೆ ಒಡ ಹುಟ್ಟಿದ ಅಣ್ಣ ಆಗ್ಲಿ ತಮ್ಮ ಆಗ್ಲಿ ಇಲ್ಲ ಅಲ್ವಾ ಅಣ್ಣ? ನಿಮ್ಮನ್ನೇ ನನ್ನ ಅಣ್ಣ ಅನ್ಕೊಂಡಿದ್ದೀನಿ. ಯಾರು ಇಲ್ದಿರೋ ನಿಮ್ಗೆ ಹೀಗಾಗಿದೆ ಅಂತ ನನಗೆ ಗೊತ್ತಾದ ತಕ್ಷಣ ಹಿಂದೆ ಮುಂದೆ ಯೋಚಿಸ್ದೆ ನಿಮ್ಮನ್ನ ನೋಡಕ್ ಬಂದ್ಬಿಟ್ಟೆ. ಆ ಚೋರ್ಗೆ ನೀವು ಹಿಡಿಲೇಬೇಕು ಸರ್. ತಪ್ಪಿಸ್ಕೊಂಡವರು ಸಿಗ್ಲೇಬೇಕು. ನನ್ನ ತಂಗಿ ತಂಟೆಗೆ ಬಂದವ್ರನ್ನ ಸುಮ್ನೆ ಬಿಡಲ್ಲ ನಾನು. ವಿಶಾಲ್ ಅವ್ರೆ, ನಿಮ್ಮನ್ನ ಮನೆ ತನಕ ಡ್ರಾಪ್ ಮಾಡ್ತೀನಿ, ಬನ್ನಿ. ಈಗ ಬಾ.
ನಿನ್ ಬೈಕ್ ತಗೊಂಬಂದ್ಬಿಡು. ಟೀಕೆ ಬಾಯ್. ಹೌದು, ನೈನಿ ಇಲ್ಲೇ ಇದ್ದಾಳೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನೈನಿ ಮನೇಲಿ ವಾಂತಿ ಬರಬಾರ್ದು ಅಂತ ಸೆರಿಗೆಗೆ ಕರ್ಪೂರ ಕಟ್ಕೊಂಡಿದ್ಲು, ಅದೇ ನಮ್ಗೆ ಹೆಲ್ಪ್ ಆಯ್ತು. ನಿಮ್ದಿಗೆ ತುಂಬಾ ಹುಷಾರ್ಗೆ ಇದ್ದೆ. ನಾನು ಅಲ್ಲಿಗೆ ಬರಬಾರ್ದು ಅಂತ ಪೊಲೀಸ್ ಅಣ್ಣಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಸುಳ್ಳು ಹೇಳಿದ್ದಾರೆ. ಮಾಮ್ ಯಾಕೆ ಆ ರೀತಿ ಮಾಡ್ತಾರೆ? ನಿಮ್ ಸಾಕಿದ ಅಮ್ಮನ್ಗೆ ಒಂದ್ ದೊಡ್ಡ ನಮಸ್ಕಾರ. ನಾನು ಹಾಗೆ ಹೇಳಲಿಲ್ಲ ರೀ. ಹೋಗ್ಲಿ, ಆ ಸಖಿ ಕುತಂತ್ರ ಮಾಡಿರ್ಬೋದಲ್ವಾ? ಹರಾಜಾಕುವಾಗ ಕಂಪನಿನ ಸ್ವಂತ ಮಾಡ್ಕೊಂಡ್ರು, ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಈಸಿ ಅಲ್ವಾ? ನೀನ್ ತಡೀತಿ ಅಂತ ಸಿತಾರ ಈ ರೀತಿ ಮಾಡ್ತಾಳ? ಸುಧಾ ಮರ್ಡರ್ ವಿಷಯದಲ್ಲಿ ನೀನ್ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ ಅಂತ ಯಾರಾದ್ರೂ ಹೀಗ್ ಮಾಡಿರ್ಬೋದು. ಹಾಗನ್ಕೊಂಡ್ರು ಅದ್ರಲ್ಲಿ ಯಾರ ಕೈವಾಡನೂ ಇರಲ್ಲ ಯಜಮಾನ್ರೆ. ಜಶ್ವಂತ್ ಆಗ್ಲಿ ಸಖಿ ಆಗ್ಲಿ ಖಂಡಿತವಾಗ್ಲೂ ತಪ್ಪಾರಿ ಹಿಡ್ದಿದ್ದಾರೆ ಯಜಮಾನ್ರೆ. ನೈನಿ, ರಿಲ್ಯಾಕ್ಸ್. ಎವಿಡೆನ್ಸ್ ಇಲ್ದೆ ಯಾರನ್ನೂ ನಾವು ಅನುಮಾನಿಸೋ ಹಾಗಿಲ್ಲ. ನಾಳೆ ಮದರ್ಸ್ ಡೇ ಅಲ್ವಾ? ಈ ಅಮ್ಮನ್ ಸಂತೋಷಕ್ಕೋಸ್ಕರ ಇರೋದ್ರಲ್ಲಿ ಚೆನ್ನಾಗಿ ಮಾಡೋಣ. ಹಾ, ಕೇಳೋದ್ ಮರ್ತ್ಬಿಟ್ಟೆ. ಇಲ್ಲಿಗೆ ಅಮ್ಮ ಬರ್ತಾರೆ ಅಂತ್ಯಾ? ನಮ್ಮಮ್ಮನ ಆತ್ಮ ಜೊತೆ ಇವಳು ಮಾತಾಡ್ತಾಳೆ. ಯಾರಿಗೂ ಇಲ್ದಿರೋ ಅದೃಷ್ಟ ಸೊಸೆಗಿದೆ. ನೀವು ತುಂಬಾ ಪುಣ್ಯ ಮಾಡಿದ್ದೀರಾ ಮೇಡಮ್. ಆ ಮಾತೆ, ಆ ಮೂಟೆನೆ ಇವಾಗ ಇವಳು ಹೊಟ್ಟೆಲಿ ಬೆಳೀತಾ ಇರೋದು ಗೊತ್ತಾ? ಇನ್ನು 6 ತಿಂಗಳಕ್ಕಾದ್ರೆ ನಾವು ಅಮ್ಮ ಅವ್ರನ್ನ ನೋಡ್ಬೋದು. ನಮ್ ಎಲ್ಲಾರ್ದುಗೆ ದಾರಿ ತೋರಿಸಿರೋ ಅಮ್ಮಗೆ ಕಾಲ್ಗೆ ಕೆಳಗಿಡ್ದಿರೋ ಹಾಗೆ ನೋಡ್ಕೋತೀವಿ ಬಾಯ್. ಮದರ್ಸ್ ಡೇ ಶುಭಾಶಯಗಳನ್ನ ನೈನಮ್ಮ ಅವ್ರಿಗೂ ಹೇಳ್ಬೇಕು. ನೋಡಿದ್ರ ಅಮ್ಮ, ನೀವು ಬರ್ಬೇಕು ಅಂತ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ. ನೈನಿ, ಮೊಹಮ್ಮದ್ರು. ಅಮ್ಮೋರೇ, ನಿಮ್ಮಮ್ಮನೇ ಬಂದಿದ್ದಾರೆ ಯಜಮಾನ್ರೆ. ಶೇಕ್ ಹ್ಯಾಂಡ್ ಕೊಟ್ಟು ಆಲ್ ದ ಬೆಸ್ಟ್ ಅಂತ ಹೇಳಿ ಅತ್ತೆ. ನಾನ್ ನಿನಗೆ ಕೈ ಕೊಡ್ತೀನಿ ನೈನಿ. ಗೆಲುವನ್ನ ಸಾಧಿಸ್ತೀಯ ನೀನು. ಅತ್ತೆ, ನೀವ್ ನನ್ಗೆ ಕೈ ಕುಲ್ಕಿ ಆಲ್ ದ ಬೆಸ್ಟ್ ಅಂತ ಹೇಳಲೇ ಇಲ್ಲ. ಅವಶ್ಯಕತೆ ಇಲ್ಲ ನಯನಿ. ಕಣ್ಣೆದುರುಗಡೆ ಇರೋ ಈ ಕಾಗ್ದಾನೆ ನಿನ್ನ ಆಶಯ ಅಂತ ಗೊತ್ತಾಗ್ತಿರ್ಬೇಕಾದ್ರೆ, ನಿನ್ ಮುಖದಲ್ಲಿ ಆತ್ಮವಿಶ್ವಾಸ ಎದ್ದು ಕಾಣಿಸ್ತಿರ್ಬೇಕಾದ್ರೆ, ನಾನ್ ಆಲ್ ದ ಬೆಸ್ಟ್ ಅಂತ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆನೇ ಇಲ್ಲ. ನೀನ್ ಅನ್ಕೊಂಡ್ಮೇಲೆ ನಮ್ ಗಾಯತ್ರಿ ಅಕ್ಕನ ಆಶೀರ್ವಾದದಿಂದ ಸಾಧಿಸ್ತೀಯಾ ಬಿಡು. ಸತ್ಯವಾದ ಮಾತು ಹೇಳಿದ್ರಿ. ಅಮ್ಮೋರು ನಿಮ್ಮ ಹತ್ರನೇ ಇದ್ದು ನೀವ್ ಹೇಳೋ ಪ್ರತಿ ಮಾತನ್ನು ನಿಜ ಮಾಡ್ತಾರೆ ಅಂತ ನನಗಂತೂ ನಂಬಿಕೆ ಇದೆ. ಆದಷ್ಟು ಬೇಗ 4 ಕಾಲಿಂದ ಗೆಲುವು ಓಡೋಡ್ಕೊಂಡ್ ಬರ್ತಿದೆ ಅಂತ ನನಗನ್ನಿಸ್ತಿದೆ. ಆಲ್ರೆಡಿ ಬರ್ತಿರತ್ತೆ ಅನ್ಸತ್ತೆ. ನಿನ್ ನಾಲ್ಗೆ ಮೇಲೆ 10 ಪೈಸದಷ್ಟಾಗ್ಲ ಮಚ್ಚೆ ಇರ್ಬೇಕು. ನೀನ್ ಹೇಳ್ದಾಗೆ ನಡೆಯೋ ತರ ಎಲ್ಲಾ ಸಾಧ್ಯತೆನೂ ಇದೆ. ಹೌದು ಅತ್ತೆ, ನೈನಿ ಮನ್ಸಿಗೆ ಹಾಗನ್ಸಿದ್ ಕೂಡ್ಲೆ
ಪಟ್ ಅಂತ ಹೇಳ್ಬಿಡ್ತಾಳೆ. ಅದಾದ್ಮೇಲೆ ಅದರಿಂದ ಆಗೋದ್ರ ಬಗ್ಗೆ ಎಲ್ರ ಹತ್ರನೂ ಹೇಳ್ಬೇಕು ಅನ್ಸುತ್ತೆ. ಬಾಯ್, ನೈನಮ್ಮಗೆ ಮಾತೆ ಅಲ್ಲ, ಹಾಡ್ಗೂ ಕೂಡ ಚೆನ್ನಾಗಿ ಹೇಳ್ತಾರೆ. ಹೌದು ನೈನಿ ಮೇಡಮ್, ಒಂದ್ ಹಾಡಾಡಿ ಎಲ್ರ ಮನ್ಸ್ಗೂ ಖುಷಿ ಆಗುತ್ತೆ. ಆಮೇಲೆ ಒಟ್ಟಿಗೆ ಪುಳಿಯೋಗ್ರೆ ತಿನ್ನೋಣ. ನನಗಿಂತ ನನ್ ಗಂಡ ತುಂಬಾ ಚೆನ್ನಾಗಿ ಹಾಡ್ತಾರೆ. ಬಾಯ್, ನಿಮ್ಮಿಬ್ರದಿಗೂ ಹೇಳಿ, ಮಜಾಗೆ ಇರುತ್ತೆ. ಎಲ್ರೂ ರಿದಮಿಕ್ ಆಗಿ ಕ್ಲಾಪ್ಸ್ ಹೊಡಿರಿ, ಸಾಂಗ್ ಸ್ಟಾರ್ಟ್ ಆಗುತ್ತೆ. ನೈನಿ ಏನ್ ಮಾಡ್ತಿದ್ಯಾ? ನೈನಿ, ನೀನ್ ಇವಾಗ ಪ್ರೆಗ್ನೆಂಟ್ ಅನ್ನೋದನ್ನ ಮರಿಬೇಡ, ತಪ್ಪಿಸ್ಕೋ. ನೈನಿ, ಆ ಕಡೆ ಹೋಗು. ನೈನಿ, ನೈನಿ, ಅದಕ್ಕೆ ಅಯ್ಯೋ ಅಕ್ಕ. ಹಾಸಿನಿ, ಹಾಸಿನಿ, ಅದಕ್ಕೆ ಹಾಸಿನಿ, ಏನಾಯ್ತು? ಅಕ್ಕ, ಅಕ್ಕ, ಅದಕ್ಕೆ ಅದಕ್ಕೆ ಕಣ್ಬಿಡಕ್ಕ. ಹಾಸ್, ಹಾಸ್, ಏನಾಯ್ತು? ಹಾಸ್, ಎದ್ದೇಳಕ್ಕ, ಕಣ್ಬಿಡಕ್ಕ. ಅಕ್ಕ, ಅಮ್ನೋರ್ನ ಗುಂಬಿಡ್ತು ಅನ್ಸುತ್ತೆ, ಅದಕ್ಕವ್ರಿಗೆ ಪ್ರಜ್ಞೆನೇ ಇಲ್ಲ. ಅಕ್ಕ, ಅಕ್ಕ. ಇವಳಿಗೇನು ಆಗಿಲ್ಲಮ್ಮ, ಭಯ ಪಡ್ಬೇಡಿ. ನಂದಿ ಬಂದು ಒಳ್ಳೆ ಸುದ್ದಿನೇ ಹೇಳಿದೆ. ನಿಮ್ ದೊಡ್ಡ ಸೊಸೆ ಬಸರಿ ಆಗಿದ್ದಾಳಮ್ಮ. ಅದಕ್ಕೆ ಮದಷ್ಟೇ ದಿನ ನೀವು ಅಮ್ಮ ಅಂತ ಕರೆಸ್ಕೊತಾ ಇದ್ದೀರಾ. ಇಷ್ಟು ವರ್ಷದ ನಿನ್ನ ಆಸೆ ನೆರವೇರ್ತಿದೆ ಅಕ್ಕ. ನೈನಿ, ಬಸವ ತೋರಿಸಿದ ದಾರಿನ ಮತ್ತೆ ನಮ್ಮಪ್ಪ ಬಚ್ಚಿಟ್ ನಾಣ್ಯನ ನೀನ್ ಮರಿಬೇಡ. ಅಯ್ಯೋ, ಯಾಕೆ ಸುಮ್ಮನ ನೀನ್ ತಲೆ ಮೇಲೆ ಕೈ ಇಟ್ಕೊಂಡು ಹಾಗೆ ಕೂತಿದ್ಯಾ? ಮೇಕಪ್ ಹಾಕ್ಸಿಟ್ಟಿದ್ದೀನಿ, ಕಾಸ್ಟ್ಲಿ ಸ್ಯಾರೀಸ್ ತಂದಿದ್ದೀನಿ, ₹1,00,000 ಬೆಲೆ ಬಾಳೋ ಒಡವೆಗಳನ್ನು ಕೂಡ ತರಿಸಿದ್ದೀನಿ. ಇಷ್ಟೊತ್ತಿಗೆ ಕುಣದ್ ಕುಪ್ಪಳಿಸ್ತೀಯ ಅಂತ ಅನ್ಕೊಂಡಿದ್ದೆ. ಹಣ್ಣು ಕಳ್ಕೊಂಡು ಬೇಜಾರ್ ಮಾಡ್ಕೊಂಡಿರೋ ಕೋತಿ ತರ ಸುಮ್ನೆ ಕೂತಿದೆಯಲ್ಲ. ಓ, ನಮ್ಮ ಹಾಸಿನಿ ಅತ್ತಿಗೆನೂ ತಾಯಿ ಆಗ್ತಿದ್ದಾರೆ ಅಂತ ಬೇಜಾರಾಗ್ತಿದ್ಯಾ? ಹೌದು, ಬೇಜಾರಾಗಲ್ವಾ ಹೇಳಿ? ಮೊನ್ನೆ ನಮ್ಮ ಅಕ್ಕ
ಇವತ್ತು ಹಾಸಿನಿ ಅಕ್ಕ. ಒಂದೇ ತಿಂಗಳಲ್ಲಿ ಇಬ್ರು ಒಟ್ಟಿಗೆ ಗುಡ್ ನ್ಯೂಸ್ ಕೊಟ್ರು. ಅಯ್ಯೋ ಹುಚ್ಚಿ, ಏನು ಇಲ್ದೇನೆ ಅದೃಷ್ಟ ಬಂದಿದೆ. ಬಂಪರ್ ಆಫರ್ನ ಹೊಡ್ಕೋಬಹುದು ಅಂತ ಪ್ರಾಣ ತೆಗಿಯಕ್ಕೂ ಹೇಸ್ದೇ ಇರೋರ್ ಜಾತಿಗೆ ಸೇರ್ದವಳು ಕಣೆ ನೀನು. ಒಡ ಹುಟ್ಟೋಳು ವನವಾಸಕ್ಕೆ ಹೋಗ್ತೇನೆ ಅಂದ್ರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಒಳ್ಳೇದ್ ಬಯಸೋ ಹಾಸಿನಿ ಅತ್ತಿಗೆನ ತಲೆ ಕೆಟ್ಟವರು ಅಂತ ಕೇರ್ಲೆಸ್ ಆಗಿ ನೋಡ್ತೀಯ. ಅದಕ್ಕೆ ಅನ್ಸುತ್ತೆ ವಿಶಾಲಾಕ್ಷಮ್ಮ ತಾಯಿ ಒಳ್ಳೆಯವ್ರಿಗೆ ಆಶೀರ್ವಾದ ಮಾಡಿರೋದು. ಇಬ್ರಿಗೂ ಅಮ್ಮ ಅಂತ ಕರೆಸ್ಕೊಳ್ಳೋ ಅದೃಷ್ಟನ ಧಾರೆ ಎರೆದಿದ್ದಾರೆ ಅವರು. ಹಾ, ಅಲ್ಲಿಗೆ ನಾನು ಯಾವ್ದಕ್ಕೂ ಉಪಯೋಗ ಇಲ್ಲ ಅನ್ನೋ ತರ ಮಾತಾಡ್ತಿದ್ದೀರಲ್ಲ, ಯಾಕೆ? ಒಂದೇ ಮಾತಲ್ಲಿ ಹೇಳಿ ಮುಗಿಸ್ತೀನಿ ಕೇಳು. ನಿನಗೆ ಅಮ್ಮ ಅಂತ ಕರೆಸ್ಕೊಳ್ಳೋ ಆಸೆ ಇದ್ರೂನು ನನಗೆ ಅಪ್ಪ ಅಂತ ಕರೆಸ್ಕೊಳ್ಳೋ ಆಸೆ ಇಲ್ಲ. ಅಯ್ಯೋ, ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ನಾನ್ ನಿಮ್ಗೆ ಏನ್ ಅನ್ಯಾಯ ಮಾಡ್ದೆ? ನೀನ್ ನನಗೇನು ಮಾಡಕ್ಕಾಗಲ್ವೇ? ಒಳ್ಳೆ ಮನ್ಸಿರೋರ್ಗೆ ನೀನೇನ್ ಮಾಡ್ತೀಯೋ ಅನ್ನೋದೇ ನನ್ ಭಯ. ನಾನ್ ತಾಯಿ ಆದ್ರೆ ನಾನು ನನ್ ಮಗು ಅಂತ ನನ್ ಲೋಕದಲ್ಲಿ ನಾನು ಇರ್ತೀನಲ್ವಾ? ಅಬ್ಬಬ್ಬಾ, ಇವಾಗ್ಲೇ ನೀನ್ ಈ ಲೋಕಕ್ಕೆ ಸಂಬಂಧ ಇಲ್ದಿರೋ ತರ ಇದೆಯಾ? ಹೌದು, ನೀನ್ ಈ ಜನ್ಮನ ಸಾರ್ಥಕ ಮಾಡ್ಕೊಳ್ಳೋದಕ್ಕೋಸ್ಕರ ಸಂತಾನ ಬೇಡ್ತಾ ಇಲ್ಲ ಕಣೆ. ಸಂಭ್ರಮ ಪಟ್ಟು ಆಡಂಬರ ತೋರಿಸ್ಕೊಳ್ಳೋದಕ್ಕೆ ಕೋಟ್ಯಾಂತರ ರೂಪಾಯಿ ಬರುತ್ತೆ ಅಂತ 9 ತಿಂಗಳು ಭಾರ ಹೊರೋದಕ್ಕೆ ರೆಡಿ ಇದೀನಿ ಅಂತೀಯ ಅಷ್ಟೇ. ನನ್ನ ನೀವ್ ಅರ್ಥ ಮಾಡ್ಕೊಂಡಿಲ್ಲ. ನೀವೇ ಅಲ್ಲ, ಮುಕ್ಕೋಟಿ ದೇವ್ರಿಗೂ ನನ್ನ ನೋವು ಅರ್ಥ ಆಗ್ತಿಲ್ಲ. ಅಯ್ಯೋ, ಹಾಸಿನಿ ಅಕ್ಕ ಮತ್ತೆ ವಲ್ಲಭಾವ ಒಂದೇ ಒಂದಿನ ಸಂಸಾರ ಮಾಡಿರೋದಂತೆ. ಅಷ್ಟಿಗೆ ಅವರು ತಾಯಿ ಆಗ್ತಿದ್ದಾರೆ. ಇನ್ನೊಂದ್ ವರ್ಷದಲ್ಲಿ ದುಡ್ಡಲ್ಲೇ ಮುಳುಗ್ತಾರೆ. ನಿನ್ ಆಸೆಗಳು ಬೆಳೆಯುತ್ತೆ ಹೊರತು ನೀನಂತೂ ಬದಲಾಗಲ್ಲ. ನಿನ್ ಮನುಷ್ಯಳೇ ಅಲ್ಲ ಅಂದ್ಮೇಲೆ ನಾನ್ ಹೆಂಗ್ಸು ಅಂತ ಹೇಳೋ ಅರ್ಹತೆ ನಿನಗೆ ಇಲ್ವೇ ಇಲ್ಲ. ಹೌದು ಅಣ್ಣ, ನಮ್ಮ ಅತ್ತೆ ಹೆಂಡದ ಕಂಪನಿ ಶುರು ಮಾಡೋದನ್ನ ನಾನ್ ತಡಿಬಹುದು ಅಂತ ಹೀಗೆಲ್ಲ ಅವ್ರು ಮಾಡಿರ್ಬೋದು. ಆ ರಾಸ್ಕೆಲ್ಸ್ ಯಾರು? ಆ ಲೊಕೇಶನ್ ಯಾರು ಕಾಲ್ ಮಾಡಿದ್ರು ಅಂತ ಟ್ರೇಸ್ ಔಟ್ ಮಾಡಿರ್ತೀರಲ್ವಾ ಇನ್ಸ್ಪೆಕ್ಟರ್? ಮಾಡಿದೀವಿ. ರಂಗಾಸೀನಾ ಅಂತ ಇಬ್ರು ಪುಡಿ ರೌಡಿಗಳು. ಒಬ್ಬ ಸಿಕ್ಕಾಕೊಂಡ, ಇನ್ನೊಬ್ಬ ತಪ್ಪಿಸ್ಕೊಂಡಿದ್ದಾನೆ. 4 ದಿನದಲ್ಲಿ ಅವನು ಕೂಡ ಕಸ್ಟಡಿಗೆ ತಗೋತೀನಿ. ಅವನು ಹೊಡೆದ್ರೆ ಒಂದಷ್ಟು ವಿಷಯಗಳನ್ನ ಬಾಯಿ ಬಿಡ್ತಾನೆ. ಅವ್ರಿಗೆ ಯಾರು ಫೋನ್ ಮಾಡಿದ್ರು ಅಂತ ಗೊತ್ತಾಗುತ್ತಲ್ವ ಇನ್ಸ್ಪೆಕ್ಟರ್? ಗೊತ್ತಾಯ್ತು. ಯಾರು? ನೀವೇ. ಏನಣ್ಣ, ನನ್ ಗಂಡ ಅವ್ರಿಗೆ ಯಾಕೆ ಫೋನ್ ಮಾಡ್ತಾರೆ? ಏನ್ ಮಾತಾಡ್ತಿದ್ದೀರಾ ನೀವು? ಯು ಹ್ಯಾವ್ ಮಿಸ್ಟೇಕನ್ ಇನ್ಸ್ಪೆಕ್ಟರ್. ಇಲ್ಲಿದ್ರೆ ನೀವು ಜೋಕ್ ಮಾಡ್ತಿದ್ದೀರಾ ಅನ್ಸುತ್ತೆ. ಕಾಲ್ ಡಾಟಾ ಚೆಕ್ ಮಾಡಿದಾಗ ಆ ರೌಡಿಗಳಿಗೆ ಬಂದಂತ ಕಾಲ್ಸು ನಿಮ್ಮ ಹೆಸರಿನಲ್ಲಿರೋ ಸಿಮ್ಮಿಂದಾನೇ ಬಂದಿದೆ ಅಂತ ಗೊತ್ತಾಯ್ತು. ನೀವು ಮನೆ ಬಿಟ್ಟು ಇಲ್ಲಿಗೆ ಬರುವಾಗ ನಿಮ್ ಮೊಬೈಲ್ನ ಅಲ್ಲೇ ಬಿಟ್ಟು ಬಂದಿದ್ರಿ ಅಲ್ವಾ? ಎಸ್, ದಟ್ಸ್ ಇಟ್. ನಿಮ್ ನಂಬರ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಆ ರೌಡಿಗಳನ್ನ ಕೋರ್ಟ್ ಕರ್ಕೊಂಡು ಹೋದ್ರು ನಿಮ್ ಮೊಬೈಲ್ ಇಂದಾನೆ ಕಾಲ್ ಬಂದಿದೆ ಅಂತ ಗೊತ್ತಾದ್ರೆ ನ್ಯೂಸೆನ್ಸ್ ಆಗುತ್ತೆ. ಅವ್ರನ್ನ ಬಿಟ್ ಕಳ್ಸಿ ಅಣ್ಣ. ಯಾಕೆ ನೇನಿ ನಿನ್ನ ಕಿಡ್ನಾಪ್ ಮಾಡಿದವ್ರನ್ನ ಬಿಡು ಅಂತ ಹೇಳ್ತಾ ಇದೀಯಾ? ನನ್ನ ಫೋನ್ನ ಬಳಸ್ಕೊಂಡು ತಪ್ಪು ಮಾಡಿರೋರು ಸಿತಾರ ಆದ್ರೂ ಸರಿ, ಸಾವಿತ್ರಿ ಆದ್ರೂ ಸರಿ ಬಿಡಲ್ಲ ನಾನು. ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ಸಖಿ ಬದಲು ಪೊಲೀಸ್ ನಿಮ್ಮ ಅಮ್ಮನ ಅರೆಸ್ಟ್ ಮಾಡಿದ್ರೆ ಗಾಬರಿ ಯಾಕಾಗ್ತೀರಾ ಯಜಮಾನ್ರೆ? ನಿಮ್ಮನ್ ಸಾಕಿದಮ್ಮ ಕಂಬಿ ಎಣ್ಸೋ ಹಾಗಾದ್ರೆ ಪರವಾಗಿಲ್ಲ ಅಂತೀರಾ? ನೋ, ಆ ರೀತಿ ಹೇಗಾಗುತ್ತೆ? ಆಗತ್ತೆ, ಚಾನ್ಸಸ್ ಕೂಡ ಇದೆ. ಮಾಡಿದ್ದು ಸಿತಾರ ಆದ್ರೂ ಮಾಡಿಸಿದ್ದು ತಿಲೋತ್ತಮ ಅವರೇ ಅಂತ ಕೋರ್ಟ್ ನಿರೂಪಿಸುತ್ತೆ. ಯಾಕಂದ್ರೆ ಇಲ್ಲಿಗಲ್ ಆಗಿ ವಲ್ಲಭ್ ಅವ್ರಿಗೆ ಅವಳು ಗರ್ಲ್ ಫ್ರೆಂಡ್ ಆಗಿದ್ದಾಳೆ. ತಪ್ಪನ್ನೆಲ್ಲ ಪರಿಶೀಲಿಸಿ ನಿಮ್ಮ ತಾಯಿಯನ್ನ ಜೈಲ್ಗೆ ಹಾಕ್ತಾರೆ. ನೋ ನೋ, ನಾನು ಹೇಳ್ದಾಗೆ ಮಾಡಿ. ಕಂಪ್ಲೇಂಟ್ ನಾವು ವಾಪಸ್ ತಗೋತೀವಿ. ಮಾಮ್ ಮರ್ಯಾದೆ ಹೋಗ್ಬಾರ್ದು. ಹೆತ್ತ ತಾಯಿ ಕಳ್ಕೊಂಡಾಗ ನೀವು ಎಷ್ಟು ಹಿಂಸೆ ಪಟ್ಟಿರ್ತೀರೋ ನನಗೆ ಗೊತ್ತಿಲ್ಲ. ಆದ್ರೆ ಸಾಕ್ ತಾಯಿ ಮರ್ಯಾದೆ ಹೋಗುತ್ತೆ ಅಂತ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ ನಮ್ಮ ಯಜಮಾನ್ರು. ನೋಡಿದ್ರ ಅಣ್ಣ? ಮಗ ಅಲ್ವೇನಮ್ಮ, ಕನ್ಸನ್ನು ಇದ್ದೇ ಇರುತ್ತೆ. ಹಾ
ಹಾಸಿನಿ ವಿಕ್ರಾಂತ್ ಇಬ್ರು ಸೇರಿ ಏನೋ ಮುಚ್ಚಿಡ್ತಿದ್ದಾರೆ ಅಂತ ತಿಲೋತ್ತಮ ಆಂಟಿಗ್ ಬಂದಂಗೆ ನನಗೂ ಡೌಟ್ ಬರ್ತಿದೆ. ಸೀರಿಯಲ್ ನೋಡಿದ್ಮೇಲೆ ಆಂಟಿ ಡೈವರ್ಟ್ ಆದ್ರೂ ಆದ್ರೆ ನನಗಿನ್ನೂ ಯಾಕೋ ಈ ತರದ್ ಸ್ಲಿಪ್ಪರ್ಸ್ನ ಈ ಮನೇಲಿ ಯಾರು ಯೂಸ್ ಮಾಡಲ್ಲ. ಲಾಸ್ಟ್ ಟೈಮ್ ಆ ಓಲ್ಡ್ ಲಾಯರ್ ಬಂದಾಗ ಅವನ್ ಕಾಲಲ್ಲಿ ಎಸ್ ಹಲೋ ಬೇಬಿ. ಜಶ್ವಂತ್, ಮನೆಗೆ ಆ ಓಲ್ಡ್ ಲಾಯರ್ ಬಂದಿದ್ರು ಅಂತ ಅನ್ಸುತ್ತೆ. ನಿಂಗೆ ಹೆಂಗ್ ಗೊತ್ತು? ಹೊರಗಡೆ ಅವನ್ ಚಪ್ಲಿ ಇದೆ. ಆ ಓಲ್ಡ್ ಮ್ಯಾನ್ ನ ಕಳ್ಸೋದಕ್ಕೆ ಹಾಸಿನಿ ವಿಕ್ರಾಂತ್ ನಾಟಕ ಬೇರೆ ಆಡಿದ್ರು. ಐಸಿ, ಹಾಗಾದ್ರೆ ತುಂಬಾ ದೂರ ಹೋಗಿರಲ್ಲ. ಅವನ ತಡಿ ಅಂತ್ಯಾ? ಫಾಲೋ ಮಾಡು. ವಿಶಾಲ್ ನೈನಿನ ಮೀಟ್ ಮಾಡೋದಕ್ಕೆ ಹೋಗ್ತಿರ್ತಾನೆ. ತಾಯ್ತಾನ ಆಚಾರಿಗಳು ನೋಡಿದ್ರೆ ಆಸ್ತಿಗೆ ಸಂಬಂಧಪಟ್ಟಿರೋ ಹಾಗೆ ಇಲ್ಲ ಏನಾದ್ರೂ ಬೆಲೆ ಬಾಳೋ ಅಂತದ್ ಕೊಟ್ಟಿದಾರೇನೋ ಅಂತ ಹೇಳ್ತಿದಾರೆ. ನಿಮ್ ಕಷ್ಟ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅದೊಂದು ಸಾಕು ವಿಶಾಲ್ ಅವರೇ. ವಿಶಾಲ್ ಅವರೇ, ನನ್ಗೀಗ ನಿಮ್ ತಾತ ಕೊಟ್ಟಿರೋ ತಾಯ್ತ ಕೊಡ್ತೀರಾ? ಬದ್ರಿನಾಥ್ ಅವರ ದೂರದೃಷ್ಟಿ ಇದರಲ್ಲೇ ಇದೆ. ಅದನ್ನೊಂದ್ಸಾರಿ ಓದಿ, ನಿಮ್ ಪ್ರಶ್ನೆಗೆಲ್ಲ ಉತ್ತರ ಸಿಗುತ್ತೆ. ಆದ್ರೂ ನಿಮ್ಗೆ ಟೈಮ್ ಸರಿ ಇಲ್ಲ ಅನ್ಸುತ್ತೆ ಮೇಡಮ್. ಯಾರೋ ಹೋಗಿರ್ಬೇಕು ಅನ್ಕೊಳ್ಳೋದಿಕ್ಕೆ ವಯಸ್ಸಾದ ಸಂಬಂಧಿಕರು ಯಾರು ಇಲ್ವಲ್ಲ? ಹೊರಗೆಲ್ಲೋ ಆ ರೀತಿ ಘಟನೆ ನಡೆಯುವಂತ ಅವಕಾಶ ಇಲ್ಲ ಮೇಡಮ್. ಏನೇ ಆದ್ರೂ ನಿಮ್ ಸರ್ಕಲ್ ನಲ್ಲೇ ಇಲ್ಲ ನಿಮ್ ಮನೇಲೇ ನಡೆಯುತ್ತೆ. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ನಮ್ ತಂದೆ ಜಗದೀಶ್ ಅವ್ರಿಗೆ ಶುಗರು BP ಇದ್ರೂ ಭಯ ಪಡೋ ಸ್ಥಿತಿಲಂತೂ ಇಲ್ಲ. ಮನುಷ್ಯರು ಭಯ ಪಡೋರ್ ಬಗ್ಗೆ ಮಾತಾಡ್ತಿಲ್ಲ, ಮರ್ಯಾದೆ. ಅದೇ ನಿಮ್ಮ ಇಮೇಜ್ ಹೋಗ್ಬಿಡುತ್ತೆ ಅಂತ ಹೇಳೋದಕ್ ಬಂದಿದ್ದೀನಿ. ಲಿಕ್ಕರ್ ಕಂಪನಿ ಪರ್ಚೇಸ್ ಮಾಡಿದಕ್ಕೆ ವಿಶಾಲ್ ನಯನಿ ಫೀಲ್ ಮಾಡ್ಕೊಂಡು ನಿಮ್ಮ ಹತ್ರ ಬೇಜಾರ್ ತೋಡ್ಕೊಂಡ್ರಾ? ಆ ವಿಷಯನ ನಿಮ್ಮ ಹತ್ರ ಮಾತಾಡಕ್ ಬಂದಿದ್ದೀನಿ ಅಂತ ದಯವಿಟ್ಟು ಅನ್ಕೋಬೇಡಿ. ಲೈಸೆನ್ಸ್ ಇರೋ ಬಿಸ್ನೆಸ್ ಯಾವುದೇ ಮಾಡಿದ್ರು ಅಭ್ಯಂತರ ಏನೂ ಇರಲ್ಲ. ಆದ್ರೆ ನೀವೆಲ್ಲಿ ಒದ್ದಾಡ್ತಿರೋ ಅಂತ, ಐ ಮೀನ್ ಲಾಸ್ ಆಗಿ ಕಷ್ಟ ಪಡ್ತೀರಾ ಅಂತ ನೈನೇ ಅನ್ಕೊಂಡ್ಲು. ಅವಳು ಅಡ್ಡ ಬರ್ತಾಳೆ ಅಂತ ನೀವು ಕಿಡ್ನಾಪ್ ಮಾಡಿಸಿದ್ರಿ. ವಿಶಾಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿಮ್ಮನ್ನ ಅರೆಸ್ಟ್ ಮಾಡಬೇಕು. ಏನ್ ಹೇಳ್ತಿದ್ದೀರಾ ನೀವು? ನನ್ ಮಗ ಈ ತಾಯಿ ಮೇಲೆ ಕಂಪ್ಲೇಂಟ್ ಮಾಡಿದಾನ? ವಿಶಾಲ್ ಅವರು ದಿನ ನಿಮ್ಮನ್ನ ಅಮ್ಮ ಅಂತ ನೆನ್ಸ್ಕೋತಾರೆ, ಆದ್ರೆ ನೀವು ಇವತ್ ಮಾತ್ರ ಅದು ಪೊಲೀಸ್ ಕೇಸ್ ಆಗಿದೆ ಅಂತ ನನ್ನ ಮಗ ಅಂತಿದ್ದೀರಿ. ಏನ್ ಮೇಡಮ್ ಇದು? ಹಲೋ ಸರ್, ನೈನಿ ಕಿಡ್ನಾಪ್ ಆಗಿದ್ದಾಳೆ ಅನ್ನೋ ವಿಷಯ ನಮ್ಗೆ ಯಾರಿಗೂ ಗೊತ್ತೇ ಇಲ್ವಲ್ಲ. ನಾವೇ ಮಾಡ್ಸಿದೀವಿ ಅಂತ ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಯಾರು ಹೇಳಿಲ್ವಲ್ಲ. ಮದರ್ಸ್ ಡೇ ದಿನ ನನ್ ಮಗನ್ ಹತ್ರ ಹೋಗಿ ಅವನ್ ಕೈಲಿ ವಿಶ್ ಮಾಡಿಸ್ಕೊಂಡಿದೀನಿ. ಅವತ್ ಖುಷಿಯಾಗಿದ್ದೋನು ಈಗ ನನ್ ಮೇಲೆ ಹೇಗ್ ಕಂಪ್ಲೇಂಟ್ ಕೊಡ್ತಾನೆ? ಕೊಟ್ಟಿದ್ದಾರೆ ಮೇಡಮ್. ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿಲ್ಲ. ತನ್ನ ಹೆಂಡತಿನ ಕಿಡ್ನಾಪ್ ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವನ್ ಹೇಳ್ದ ಅಂತ ಅದನ್ನ ನಾವೇ ಮಾಡಿರೋದು ಅನ್ಕೊಂಡು ನೀವಿಲ್ಲಕ್ ಬಂದ್ರ? ಸಾಕ್ಷ್ಯಾಧಾರ ಇಲ್ದೆ ನಮ್ಮನ್ನ ಪಾಯಿಂಟ್ ಔಟ್ ಮಾಡಿದ್ರೆ
ನೀವ್ ಕೆಲ್ಸ ಕಳ್ಕೋತೀರಾ ಇನ್ಸ್ಪೆಕ್ಟರ್. ಮೇಡಮ್, ನಿಮ್ಮನ್ನು ಹೆದರಿಸಿ ನಾನು ಬದುಕಬೇಕು ಅಂತೇನಿಲ್ಲ. ನನಗೆ ಒಳ್ಳೆ ಹೆಸರಿದೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ವಿಶಾಲ್ ಅವರ ಹೆಸರಲ್ಲಿದ್ದ ಸಿಮ್ಮಿಂದಾನೆ ನೈನಿನ ಕಿಡ್ನಾಪ್ ಮಾಡಿ ಅಂತ ಈ ಜಾಗದಿಂದನೇ ಕಾಲ್ಸು ಮತ್ತೆ ಮೆಸೇಜಸ್ಸು ಬಂದಿದೆ. ಆ ಸಿಮ್ ಸಖಿ ಹತ್ರ ಇದೆ. ಆ ವಿಷಯ ಹೇಳಿದ್ರೆ ತುಂಬಾ ಸಮಸ್ಯೆ ಆಗತ್ತಮ್ಮ. ಒಂದ್ ಸುಂದರವಾಗಿರೋ ಹುಡುಗಿ ಆಗ್ಲಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಿದ್ರು ನೋಡ್ದೇ ಅಂತ ಗಂಡ್ಸು. ನನ್ ಗಂಡ. ನನ್ ಟೈಮೇ ಸರಿಯಿಲ್ಲ, ಏನ್ ಮಾಡ್ಲಿ? ಏನ್ ಮಾಡ್ತೀಯ? ಅವನಿಗೆ ಹಾಗ್ ನಗ್ತಿದ್ದಾನೆ. ಅಳ್ಸಿದ್ರೆ ಕೇಳ್ಬೇಕು, ಆದ್ರೂ ಅವ್ರಾಗವ್ರೆ ಹೀಗ್ ನಗ್ತಾ ಇದ್ರೆ ಅದಕ್ ನಾನೇನ್ ಮಾಡಕ್ಕಾಗತ್ತೆ? ವಿಕ್ರಾಂತ್, ಲ್ಯಾಪ್ಟಾಪ್ ಅಲ್ಲಿ ನಿನ್ ಮದ್ವೆ ವಿಡಿಯೋ ನೋಡ್ತಿಲ್ಲ ತಾನೆ? ನೋಡಿ ಹುಚ್ಚಿಡ್ತಿದೆ ಅಂತ್ಯಾ? ವಿಕ್ರಾಂತ್, ಪ್ಲೀಸ್ ನಗೋದು ನಿಲ್ಸೋ, ಭಯ ಆಗ್ತಾ ಇದೆ. ವಿಕ್ರಾಂತ್, ಒಂದ್ ನಿಮಿಷ ಬ್ರೇಕ್ ಕೊಟ್ಟು ನಗು. ಹಾಸಿನಿಯಕ್ಕನ್ ಮಾತನ್ನ ಚೆನ್ನಾಗಿ ಹೇಳ್ತಾರೆ. ಏನ್ ವಿಷಯ? ಎಲ್ರು ನನ್ನ ಹತ್ರ ಬಂದಿದ್ದೀರಾ? ಇನ್ನೂ ಸ್ವಲ್ಪ ಹೊತ್ತು ಹೀಗೆ ಇದ್ರೆ ಹುಚ್ಚ ಆಸ್ಪತ್ರೆ ಅವ್ರು ಕೂಡ ಇಲ್ಲಿಗೆ ಬಂದ್ಬಿಡ್ತಾರೆ. ಏನಾಯ್ತು ಅಂತ ಇಷ್ಟೊಂದು ನಗ್ತಾ ಇದ್ಯಾ? ಹೋ, ನಾನ್ಯಾಕೆ ನಗ್ತಿದ್ದೆ ಅಂತನಾ? ಗಾಯತ್ರಿ ಗ್ರೂಪ್ ಆಫ್ ಕಂಪನಿ ಶೇರ್ ವ್ಯಾಲ್ಯೂ ಢಮಾರ್ ಅಂದೋಗಿದೆ, ನೋಡಿದ್ರ? ನಮ್ ಪ್ರೆಸ್ಟೀಜಿಯಸ್ ಕಂಪನಿ ಲಾಸ್ ಅಲ್ಲಿ ನಡೀತಾ ಇದೆ. ನಷ್ಟ ಆದ್ರೆ ಬೇಜಾರ್ ಮಾಡ್ಕೋಬೇಕೇ ಹೊರತು ಹೀಗ್ ಖುಷಿಯಾಗಿ ನಗ್ತಿದ್ಯಲ್ಲ ವಿಕ್ರಾಂತ್. ನೈನಿ ಅದಕ್ಕೆದು ಲಕ್ಕಿ ಹ್ಯಾಂಡ್. ಅವ್ರ ಕೈಯಿಂದ ಆಸ್ತಿ ಮತ್ತೆ ಅಧಿಕಾರನ ಕಿತ್ಕೊಂಡು ಆರಾಮಾಗಿರೋ ನಮ್ಮಮ್ಮ ಮತ್ತೆ ಅಣ್ಣ ಆ ಸಖಿ ಮಾತನ್ನ ಕೇಳಿ ಬೇಡದಿರೋ ಬಿಸ್ನೆಸ್ ನ ಶುರು ಮಾಡಿದ್ದಾರೆ. ಅದ್ರ ಎಫೆಕ್ಟ್ ಗೆ ಕಂಪನಿ ಶೇರು ಬಿದ್ದೋಗಿದೆ. ಅತ್ತೆ ಮತ್ತೆ ಭಾವ ಬಂದ್ರು ರೀ. ಸಖಿ ಎಲ್ಲಿ ಹೋದ್ಲು? ಕಾಣಿಸ್ತಾ ಇಲ್ಲ. ಅಯ್ಯೋ ದೇವ್ರೆ, ಈಗ್ಲೇ ವಾರ್ಡ್ರೋಬ್ ಅಲ್ಲಿರೋ ದುಡ್ಡು ಮತ್ತೆ ಒಡವೆ ಇದೆಯಾ ಅಂತ ಚೆಕ್ ಮಾಡ್ಬೇಕು. ಕದ್ದಿರ್ತಾರೆ ಅಂತೀರಾ ಅಕ್ಕ? ಸುಮ್ನೆ ಸಖಿ ಬುದ್ಧಿ ಉಪಯೋಗಿಸಿ ನಿಮ್ಮನ್ನ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ಬೇಕು ಅಂತಿದ್ದಾಳೆ. ಆದ್ರೆ ನೀವು ಅವಳೆಲ್ಲ ಓಡೋಟೋದ್ಲು ಅಂತ ಮಾತಾಡ್ಕೋತಾ ಇದ್ದೀರಾ. ಸಖಿ ಎಲ್ಲಾದ್ರೂ ಹೋಗ್ಲಿ, ನಮಗ್ ಪ್ರಾಬ್ಲಮ್ ಇಲ್ಲ ಬ್ರೋ. ಇನ್ವೆಸ್ಟರ್ಸ್ ನಮ್ಮನೆ ಸುತ್ತ ತಿರುಗಾಡದೆ ಇರೋ ಹಾಗೆ ನೋಡ್ಕೊಳ್ಳಿ ಸಾಕು. ವಿಕ್ರಾಂತ್ ಹೇಳಿದ್ದು ಕರೆಕ್ಟೇ ಅಲ್ವಾ? ಅವ್ನ್ ಕರೆಕ್ಟ್ ಮಾಡ್ಕೊಳ್ಳೋದಿಕ್ಕೆ ತುಂಬಾನೇ ಇದೆ. ಅಷ್ಟಕ್ಕೂ ಸಖಿ ಎಲ್ಲಿ ಹೋದ್ಲು? ಅನ್ನೋನ್ ನಂಬರ್ ಯಾರಿರ್ಬೋದು? ಹಲೋ ಹಲೋ ಮೇಡಮ್, ಪರ್ಸನಲ್ ಲೋನ್ ರಿಕ್ವೈರ್ಮೆಂಟ್ ಏನಾರ ಇದೆಯಾ? ಇದೆ. ಎಷ್ಟು ಬೇಕು ಮೇಡಮ್? ಒಂದ್ 50 ಕೋಟಿ ಕೊಡ್ತೀರಾ? ತುಂಬಾ ಅರ್ಜೆಂಟ್. 5 lakhs ವರ್ಗೂ ಕೊಡ್ಬೋದು ಮೇಡಮ್, ಅದು ಕೂಡ IT ರಿಟರ್ನ್ಸ್ ಫೈಲ್ ಮಾಡಿದ್ರೆ ಮಾತ್ರ. ಇಡಿಯಟ್, ನಿನ್ನ 5 ಲಕ್ಷ ಯಾವನಿಗ್ ಬೇಕು? ನನ್ ಸೊಳ್ಳೆ ಹತ್ರ ಕಚ್ಚಿಸ್ಕೊಂಡು ಕೆಟ್ಟ ಸ್ಮೆಲ್ ಬರ್ತಿದ್ರು. ಕೆಲ್ಸ ಆಗ್ಬೇಕು ಅಂತ ಸಹಿಸ್ಕೊಂಡ್ ಕೂತಿದ್ರೆ ಲೋನ್ ಬೇಕಾ ಅಂತ ಕೇಳ್ತೇನೋ? ಯು ಸ್ಟುಪಿಡ್. ಇದು ಫೋನ್. ಏನ್ ಮೇಡಮ್ ಅವ್ರೆ?
ನಮಸ್ಕಾರ. ದಾರಿಲಿ ಹೋಗ್ತಿದ್ದಾಗ ನನಗ್ ಸಿಕ್ತು ಈ ಬುಟ್ಟಿ. ಅದಕ್ಕೆ ಈ ರೀತಿ ಹೂವನ್ನ ಹಾಕಿ ಕಟ್ಟಿದೀನಿ. ಪ್ರೀತಿಯಿಂದ ನಿನ್ನ ಸುತ್ತುತ್ತಿದ್ದೀನಿ. ನನ್ ತಲೆನ ಬಂಡೆ ಚಚ್ಕೋಬೇಕು. ಇವ್ರು ಮಲ್ಗದ್ಮೇಲೆ ಆ ತಾಯ್ತನ ಕತ್ತರಿಸ್ಕೊಂಡು ಹೋಗೋಣ ಅಂತ ಕತ್ರಿ ತಗೊಂಡ್ ಬಂದ್ರೆ ಈ ಹೀರೋ ಹೂವಿನ ಛತ್ರಿನ ತಗೊಂಡ್ ಬಂದ್ ಇಟ್ಕೊಂಡಿದ್ದಾನೆ. ಓ, ಯಜಮಾನ್ರಿಗೆ ತುಂಬಾನೇ ಬಿಡವಿತ್ತು ಅನ್ಸುತ್ತೆ. ಅಲಂಕಾರ ಚೆನ್ನಾಗೇ ಇದೆ. ಸಿ, ಈ ಅಂಬ್ರೆಲಾಗೆ ಮನಿ ಪ್ಲಾಂಟ್ನೂ ಕಟ್ಟಿದೀನಿ. ಹಾಗೆ ಸುತ್ತಲೂ ಹೂವನ್ನ ಹೇಗ್ ಕಟ್ಟಿದೀನಿ ಅಂತ ಸ್ವಲ್ಪ ಅಬ್ಸರ್ವ್ ಮಾಡು ನೈನಿ. ಚೆನ್ನಾಗಿದೆ. ದೇವ್ರ ಮನೇಲಿ ಇಟ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಹಾ, ಅಲ್ಲಿನ ಪೂಜೆ. ಇಲ್ಲ ಅಕ್ಕ, ನೀವಿನ್ನೂ ಮಲಗಿರ್ಲಿಲ್ವಲ್ಲ, ಅದಕ್ಕೆ ಹಾಲ್ ತಗೊಂಡ್ ಬಂದೆ. ಏನು ನನಗ? ಹೌದಕ್ಕ. ಹಾಸ್ ಶಾಕ್ ಆಗೋದ್ರಲ್ಲಿ ಅರ್ಥ ಇದೆ ಕಣೆ ಸುಮನ. ನೀನು ಹಾಲಿಗೇನೋ ಬೆರ್ಸಿ ವಿಕ್ರಾಂತ್ ಕುಡಿಸ್ತೀಯಲ್ಲ? ಚಿಚಿ, ಅದು ಅತ್ತೆ ಕೊಟ್ಟಿರೋ ಪುಡಿ. ಇದ್ರಲ್ಲಿ ನನ್ ಪ್ರೀತಿ ಅಂದ್ಬಿಟ್ಟು ಸಕ್ಕರೆ ಕೂಡ ಇಲ್ಲ. ಕುಡಿಯಕ್ಕ. ಥ್ಯಾಂಕ್ ಯು ಸುಮನಾ. ಒಂದ್ ನಿಮಿಷ ಅದ್ಕೆ. ವಿಕ್ರಾಂತ್, ಇದನ್ನ ನಿನಗೋಸ್ಕರ ತಂದಿರೋದಲ್ಲ, ನನಗೋಸ್ಕರ ತಂದಿರೋದು. ಅದಕ್ಕೆ ಕುಡಿಯೋಕ್ಕೂ ಮುಂಚೆ ನಿಮ್ಮನ್ನ ನಾನು ತಡೆದಿದ್ದು. ಈ ವಿಕ್ರಾಂತ್ ಯಾಕೆ ತೀರ್ಥದ ತರ ಹಾಲು ಕುಡಿತಾ ಇದ್ದಾನೆ? ಓಕೆ, ಟೆಸ್ಟ್ ಮಾಡ್ದೆ. ಇದ್ರಲ್ಲೇನೂ ಮಿಕ್ಸ್ ಆಗಿಲ್ಲ. ನೀವು ಆರಾಮಾಗಿ ಕುಡಿಬಹುದು. ನನ್ ಮೇಲೆ ಅನುಮಾನನಾ ಇಲ್ಲ ಇವ್ರ ಮೇಲೆ ಅಭಿಮಾನನಾ? ಕರೆಕ್ಟ್ ಆಗಿ ಹೇಳ್ದೆ ಕಣೆ. ನಿನ್ ತಾಯಿ ಆಗ್ತಿಲ್ಲ ಅನ್ನೋ ಸಿಟ್ಟಲ್ಲಿ ಯಾರಿಗೇನ್ ಬೇಕಾದ್ರೂ ಮಾಡ್ತೀಯ ನೀನು. 6 ತಿಂಗಳು ಆದ್ಮೇಲೆ ಅಮ್ಮ ಅಂತ ಕರೆಸ್ಕೊಳ್ಳೋ ನಮ್ಮ ಹಾಸಿನಿ ಅತ್ತಿಗೆಗೆ ಏನು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಈ ಟೆಸ್ಟ್ ಮಾಡಿದ್ದು. ಪಾಪ ಸುಮನ ಯಾಕೆ ಹಾಗೆಲ್ಲ ಮಾಡ್ತಾಳೆ ವಿಕ್ರಾಂತ್? ನೋಡಿದ್ರ ಚಿಕ್ಕಮ್ಮ, ಇವ್ರು ನನ್ ಮೇಲೆ ಅನುಮಾನ ಪಡ್ತಿದ್ದಾರೆ. ಚಿಂತೆ ಮಾಡ್ಬೇಡ ಸುಮನ, ನಾನು ನೀನ್ ತಂದ್ಕೊಟ್ಟಿರೋ ಹಾಲನ್ನ ಕುಡಿತೀನಿ ನೋಡು. ನಿನಗೆ ಆತರ ಉದ್ದೇಶ ಇಲ್ಲ ಅಂದ್ಮೇಲೆ ಸಡನ್ ಆಗಿ ಅತ್ತಿಗೆಗೆ ಸೇವೆ ಮಾಡೋಣ ಅಂತ ಯಾಕೆ ಅನಿಸ್ತು? ನನ್ಗೆ ಮಕ್ಳು ಅಂದ್ರೆ ತುಂಬಾ ಇಷ್ಟ ರೀ. ಅಕ್ಕಂಗ್ ಹುಟ್ಟೋ ಮಕ್ಳನ್ನ ಆಟ ಆಡ್ಸ್ಬೇಕು ಅಂತ ಆಸೆ ಆಗ್ತಿದೆ. ಒಡ ಹುಟ್ಟೋಳ್ಗ್ ಹುಟ್ತಾ ಇರೋ ಮಗು ಬಗ್ಗೆನೇ ಇಷ್ಟ ಯೋಚನೆ ಮಾಡ್ತಿಲ್ಲ, ಆದ್ರೆ ಹಾಸ್ ಮಗು ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅದು ವಿಷಯ ನನಗೆ ಇವಾಗ ಅರ್ಥ ಆಯ್ತು. ಹಾಸಿನಿ ಅತ್ತಿಗೆಗೆ ಡೆಲಿವರಿ ಆದ್ರೆ ಆಸ್ತಿಲಿ 30% ಅವ್ರಿಗೆ ಹೋಗುತ್ತೆ ಅಲ್ವಾ? ಇವಾಗ ಸೇವೆ ಮಾಡಿದ್ರೆ ಅವಾಗ ಕನಿಕರ ತೋರಿಸಿ ಈ ಮೇಕಪ್ ನ ಕಾಸ್ಟ್ಯೂಮ್ಸ್ ನ ಕಂಟಿನ್ಯೂಟಿಗೆ ಇಟ್ಕೋತಾರೇನೋ ಅಂತ ಇವಳ ಪ್ಲಾನ್. ಮುಖ ಹೆಂಗ್ ಮಾಡ್ಕೊಂಡಿದ್ದಾಳೆ ನೋಡಿ. ನಾನು ಹೇಳ್ತಿರೋದೇ ಕರೆಕ್ಟ್. ಹೋಗ್ಲಿ ಬಿಡು ವಿಕ್ರಾಂತ್, ಏನೋ ಆಸೆ ಪಟ್ಬಿಟ್ಲು. ನೀನೇ ಅವಳಿಗೆ ತಂದ್ಕೊಟ್ಟಿದ್ಯಲ್ಲ. ಆದ್ರೂ ಡೆಲಿವರಿ ಆದ್ಮೇಲೆ ಅವಳ ಹೆಸರಿಗೆ ಬರೋ ಆಸ್ತಿನ ಇವಳೊಬ್ಳ ಕೈಲೇ ಹ್ಯಾಂಡಲ್ ಮಾಡಕ್ ಆಗಲ್ವಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.